ಏನು ಚೆನ್ನಾಗಿದೆ ಅಲ್ವಾ? ಆ ನದಿಯ ಶಬ್ದ, ಕೆಳಗಡೆ ಪಕ್ಷಿಗಳ ಚಿಲಿಪಿಲಿ ನಾದ, ಆ ಹಿಮಾಲಯ ಬೆಟ್ಟಗಳು. हेलो आंटी जी, मैं कन्नड़ा में बात कर रहा हूँ। ये कौन सा पेड़ है? ये जापानी फल। ನೀರು ಕರ್ಪ ಅವನ ಕರ್ಪ ಕರಿಯ ಹೇಗೆ ಕರಿಯ ಕರೆದ್ರೆ ನಾನು ಕರೆದ್ರೆ ಬಂದಿಲ್ಲ, ದರ್ಶನ್ ಕರೆದ್ರೆ ಹೋಗ್ತೀರಾ. ಚೋಯೋ ವಾಟರ್ ಫಾಲ್ಸ್ಗೆ ಬಂದ್ರಿ ಕದಂಬಾಸ್. ಮೈ ಗಾಡ್, ಹೇಳಕ್ಕಾಗ್ತಿಲ್ಲ. ದರ್ಶನ್ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯನ ಡೈರೆಕ್ಟ್ ನಮ್ಮ ರೂಮಿಂದ ಎಂಜಾಯ್ ಮಾಡ್ತಿದ್ದಾರೆ. ಹೇಗೆ ಅನಿಸ್ತಿದೆ ದರ್ಶನ್? ಹೌ ಯು ಫೀಲಿಂಗ್? ಸ್ಲೀಪಿ ಅಂತೆ. 8:15 ಆಗಿದೆ, ಎದ್ದು ಅಂತ ಇಷ್ಟು ಲೇಟ್ ಮಾಡಿದೆ. ಸೊ ಬಟ್ ಎದ್ದ ತಕ್ಷಣ ಸೂರ್ಯ ನಮ್ಮ ರೂಮಿಂದ ಡೈರೆಕ್ಟಾಗಿ ಹಂಗೆ ಸೀದಾ ಕಾಣಿಸ್ತಿದ್ದಾನೆ. ಹಂಗೆ ನೋಡಿ ಅಲ್ಲಿ ನದಿ, ತೀರ್ಥ ನದಿ ಹಂಗೆ ಹರ್ಕೊಂಡು ಬರ್ತಿದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ. ಸೀದಾ ರೆಸ್ಟೋರೆಂಟ್ ಕೆಳಗಡೆ ಇದೆ. ಈ ಕಡೆ ಓಪನ್ ಮಾಡಿದ ತಕ್ಷಣ ಇಲ್ಲಿ ಬಾಲ್ಕನಿ, ನಮಗೆ ಬಾಲ್ಕನಿಯಿಂದ ವ್ಯೂ ನೋಡ್ರಿ ಏನು ಚೆನ್ನಾಗಿದೆ ಅಲ್ವಾ? ಆ ನದಿಯ ಶಬ್ದ, ಕೆಳಗಡೆ ಪಕ್ಷಿಗಳ ಚಿಲಿಪಿಲಿ ನಾದ, ಆ ಹಿಮಾಲಯ ಬೆಟ್ಟಗಳು. ಕರಂಬಾಸ್ ನಮ್ಮ ಹೋಮ್ ಸ್ಟೇ ಪಕ್ಕದಲ್ಲೇ ಸೀದಾ ಇಲ್ಲಿ ಫಾರ್ಮಿಂಗ್ ಮಾಡ್ತಿದ್ದಾರೆ. ಈ ಕಡೆ ಬಂದರೆ ನೋಡ್ಬೋದು, ಇಲ್ಲೆಲ್ಲನೂ ಏನೋ ಉಣಿಸಿದ್ರು ನಿನ್ನೆ. ಇಲ್ಲಿ ಈರುಳ್ಳಿ ಹಾಕಿದ್ದಾರೆ. ಅಲ್ಲಿ ಮೇಲೆಲ್ಲ ನೋಡ್ತಿದ್ದೀರಲ್ಲ, ಅದೆಲ್ಲ ಆ್ಯಪಲ್ ಮರಗಳು. ಅಲ್ಲಿ ಮೇಲೆ ಕಾಣಿಸ್ತಿರೋದೆಲ್ಲ ಸಾಲಾಗಿ ಆ್ಯಪಲ್ ಮರಗಳು. ಸೀಸನ್ ಅಲ್ಲ ಇವಾಗ. ಇಲ್ಲಿ ಅಲ್ಲೊಂದು ಅಕ್ಕ ಇದ್ದಾರೆ, ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಆ್ಯಪಲ್ ಮರಗಳಿರ್ತಾವಲ್ಲ, ರೆಂಬೆಗಳನ್ನ ಕಡ್ಕೊಂಬಂದು ಇಲ್ಲಿ ಹಾಕಿದ್ದಾರೆ. ಮೇ ಬಿ ಉಣಿಸ್ತಾರೆ ಅಂದ್ಕೊಳ್ತೀನಿ, ಇದನ್ನ ಗೊತ್ತು. ನೋಡಿ ಇಲ್ಲೆಲ್ಲ ಉಣಿಸಿದ್ದಾರೆ, ಗಿಡಗಳು ನೆಟ್ಟಿದ್ದಾರೆ, ಗೊಬ್ಬರ ಹಾಕಿ ಗಿಡಗಳು ನೆಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ತೀರ್ಥ ನದಿ ಪಕ್ಕದಲ್ಲೇ ಹರಿತಿದೆ. ಸೊ ಇವ್ರಿಗೆ ಯಾವತ್ತೇ ನೀರು ಕೊರತೆ ಆಗಲ್ಲ. ಇಲ್ಲೆಲ್ಲ ನೋಡಿ ಗೊಬ್ಬರ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ. जी ये एप्पल ट्री है ना? एप्पल एप्पल हाँ, एप्पल की पेड़ है ना? नहीं, ये है पलम। पलम ये दो है पलम की, जैसा गए पानी। अच्छा, ओके। छोटे है ना, अभी लगाए हुए। वो क्या है? ये ऐसे पेड़ कटा हुआ ना। अच्छा, पेड़ कटा हुआ ना। राजमा की स्पोर्ट लगती। हाँ, वो एप्पल ट्रीज है ना, उधर ऊपर वाला वो पूरा वो एप्पल है ना? एप्पल का पेड़ नहीं पर होते रहा, पहले थे बहुत बड़ा बगीचा एप्पल का ना। हाँ हाँ, उसमें बीमारी लगी, कंकर लगी, क्या बोलते हैं स्कैप, हाँ। फिर खत्म हो गया। अच्छा। फिर का ये पलम का पेड़ अच्छा। पुराना हो गया। अच्छा, ಓಕೆ. ಕದಂಬಾಸ್ ಸೀದಾ ನಾವು ಇಲ್ಲಿ ಆಂಟಿ ಅವ್ರು ಇಲ್ಲೇನೋ ಇಲ್ಲಿ ಹೊಲದಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ, ವಿಚಾರಿಸೋಣ ಬನ್ನಿ ಅಂತ ಬಂದ್ರಲ್ವಾ. ಆಮೇಲೆ ಗೊತ್ತಾಯ್ತು ಇವರು ನಾವು ಇದ್ದಂತ ಹೋಮ್ ಸ್ಟೇ ಮಾಲೀಕರು. ಆಂಟಿ ಜಿ, हेलो आंटी जी, ಹೇಗೆ मैं कन्नड़ा में बात कर रहा हूँ. ಸರಿ ಕನ್ನಡ. ಸೊ ಆಂಟಿ ಜೊತೆಲಿ ಎಲ್ಲ ಮಾತಾಡ್ತಿದ್ದೆ. ಅವರು ಏನೇನು ಇಲ್ಲಿ ಫಾರ್ಮಿಂಗ್ ಮಾಡ್ತಾರೆ, ಅಗ್ರಿಕಲ್ಚರ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟರು. ಇದು ಪಾಲಂ ಪೇಟ್ಸು, 1 ವರ್ಷ ಅದ್ರ ಬಗ್ಗೆ ಎಲ್ಲ ತೋರಿಸಿದ್ನಲ್ಲ. ಆಮೇಲೆ ಥ್ಯಾಂಕ್ ಯು ಆಂಟಿ ಜಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಅಂತ ಎಲ್ಲ ಹೇಳಿದ್ರು. ತುಂಬ ಖುಷಿ ಆಯಿತು ಅವ್ರ ಜೊತೆಲಿ ಮಾತಾಡಿ. ಆ್ಯಂಡ್ ಹಾಂ, ಇವಾಗ ಸೀದಾ ಕೆಳಗಡೆ ಹೋಗೋಣ. ಅವ್ರು ಕೆಲಸ ಮಾಡ್ತಿದ್ದಾರೆ. ಇದು ನೋಡಿದ್ರಲ್ಲ, ಇದೆಲ್ಲ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ಹುಡುಗ ಕ್ರಿಕೆಟ್ ಆಡ್ತಿದ್ದಾರೆ. नेक्स्ट 4 अभी आप नेक्स्ट 4 करना, ओके 4. ಸೊ ಇವಾಗ ಚೋಯಿ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದೀವಿ ಕದಂಬಾಸ್. ಬೆಳಗ್ಗೆ ಎಲ್ಲ ನಾಷ್ಟ ಎಲ್ಲ ಮಾಡ್ಕೊಳ್ರಿ ನಾವು ಜಬಲ್ ಹೋಮ್ ಸ್ಟೇಲಿ. ಇವಾಗ ನಮ್ಮ ಹೋಮ್ ಸ್ಟೇ ಇದೆಯಲ್ಲ ಅಲ್ಲಿಂದ ಸೀದಾ ಈಗ ನಡ್ಕೊಂಬಂದರೆ ಈ ಬ್ರಿಡ್ಜ್ ಮುಖಾಂತರ ತೀರ್ಥ ನದಿನ ಕ್ರಾಸ್ ಮಾಡಿಕೊಂಡು ಇಲ್ಲಿ ಹಳ್ಳಿಗಳ ಮುಖಾಂತರ 2-3 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಿರ್ಬೇಕು. ಆಮೇಲೆ 45 ನಿಮಿಷಗಳ ಹೈಕಿಂಗ್ ಇರುತ್ತೆ. ಸೊ ಹೋಗ್ತಿರೋಣ
ಟೂರಿಸ್ಟ್ ಎಲ್ಲರೂ ಇಲ್ಲಿ ಬಂದವರೆಲ್ಲ ಇವತ್ತು ಹೋಗೋಕ್ಕೆ ಸಿದ್ಧತೆ ಮಾಡ್ಕೊಂಡು ಇಲ್ಲಿ ಬಸ್ಗೆ ಕಾಯ್ತಿದ್ದಾರೆ. ನಾಳೆ ನಮಗೂ ಕೂಡ ಬಸ್ಗೆ ಕುಲ್ಲುಗೆ ಹೋಗೋಕ್ಕೆ ಇಲ್ಲೇ ಸಿಗೋದು. ಹೋಗೋಣ ಮೇಲಕ್ಕೆ. ಸುಮಾರು ಹಳ್ಳಿಗಳು ಸಿಗುತ್ತೆ ರಸ್ತೆಯಲ್ಲಿ, ಅದೆಲ್ಲ ಹಳ್ಳಿಗಳನ್ನು ನಿಮಗೆ ತೋರಿಸ್ತೀನಿ. ಹೋಗ್ತಿದ್ರೆ ಇಲ್ಲಿ ಸುಮಾರು ಆರೆಂಜ್ ಜಾತಿಗೆ ಸೇರುವಂಥದ್ದೇ, ಆದರೆ ಆರೆಂಜಸ್ ಅಲ್ಲ. ನೀವು ನೋಡ್ತಿದ್ದೀರಲ್ಲ, ತುಂಬ ಕಹಿ ಇರುತ್ತಂತೆ ಇದು. ಆದರೆ ಜ್ಯೂಸ್ ಮಾಡೋಕ್ಕೆ ತುಂಬ ಒಳ್ಳೆ ಫ್ರೂಟ್ ಅಂತ ಇಲ್ಲಿ ಒಬ್ಬರು ಅಣ್ಣ ಹೇಳಿದ್ರು. ಒಂದು ಟೌನಿಗೆ ಬಂದ್ರಿ, ಹೋಗ್ತಾನೆ ಇದ್ದೀವಿ. ಇನ್ನೂ ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ. ಅಂಟಿಲ್ ಅಲ್ಲೊಂದು ಬೋರ್ಡ್ ಸೈನ್ ಬರುತ್ತಪ್ಪ ಚೋಯ್ ವಾಟರ್ ಫಾಲ್ಸ್ಗೆ, ಅಲ್ಲಿವರೆಗೂ ನಡ್ಕೊಂಡು ಹೋಗೋ ಅಂದರು. ಅಲ್ಲಿವರೆಗೂ ಹೋಗ್ತಾಯಿದ್ದೀವಿ. ಸೊ ಶಾಪ್ಸು ಸುಮಾರು ಎಲ್ಲ ಬರ್ತಿದೆ. ಇಲ್ಲಿ ರೆಸಾರ್ಟ್ಸ್ ಜಾಸ್ತಿ ಇದೆ, ಅದ್ರ ಕ್ರೌಡ್ ಇಲ್ಲ, ಯಾವುದೇ ಥರ ಕ್ರೌಡ್ಸ್ ಇಲ್ಲಿಲ್ಲ. ಅದೇ ಹೇಳಿದ್ನಲ್ಲ ಕದಂಬಾಸ್, ತೀರ್ಥನ್ ವ್ಯಾಲಿ ಬಂದ್ಬಿಟ್ಟು ದ ಮೋಸ್ಟ್ ಅನ್ಎಕ್ಸ್ಪ್ಲೋರ್ಡ್ ಹಿಡನ್ ಜಮ್ ಅಂತ. ನೀವು ಕೂಡ ಮನಾಲಿಗೆ ವಿಸಿಟ್ ಮಾಡಿ, ಆದರೆ ಒಂದಿನ ಆದರೂ ಇಲ್ಲಿಗೆ ಬಂದುಬಿಟ್ಟು ಸ್ಟೇ ಆಗಿ ಒಂದು ಯುನೀಕ್ ಎಕ್ಸ್ಪೀರಿಯೆನ್ಸ್ನ ಅನುಭವ ಪಡ್ಕೊಳ್ಳಿ. ಟ್ಯಾಕ್ಸಿಗಳು ಮಾತ್ರ ಸರ್ವಿಸ್ ಸಿಗುತ್ತೆ ಇಲ್ಲಿ, ಯಾಕಂದರೆ ಬಸ್ಸೆಲ್ಲ ನಾನು ಟೈಮಿಂಗ್ಸ್ ಪ್ರಕಾರ. ನಿನ್ನೆ ನಮಗೆ ತುಂಬ ಅಂದರೆ 2 ಬಸ್ ಚೇಂಜ್ ಮಾಡೋ ಪರಿಸ್ಥಿತಿ ಬಂತು. ಅಷ್ಟೊಂದು ಕಷ್ಟಪಟ್ಕೊಂಡು ಬರಬೇಕಾಗುತ್ತೆ ಏನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದರೆ. ಇನ್ನೂ ಹೋಗ್ತಾ ಇದ್ದೀವಿ. ಬೆಟ್ಟದ ಮೇಲೆಲ್ಲ ಅಲ್ಲಲ್ಲಿ ಮನೆಗಳು ನೋಡ್ಬೋದು ನಾವು. ಅದು ಹೆಂಗೆ ವಾಸ ಮಾಡ್ತಾರೋ ಅವರು, ನಮಗಂತೂ ಕಷ್ಟ ಆಗಿಬಿಡುತ್ತೆ. ಒಂಟಿ ಮನೆ ಹತ್ರ ಬೆಟ್ಟದಲ್ಲಿ ಅವ್ರಿಗೆಲ್ಲ ಅನುಭವ, ಇಲ್ಲೇ ಹುಟ್ಟಿದ ಬೆಳೆದವ್ರು. ಸೊ ಸೀದಾ ಹೋಗ್ತಿದ್ದೀವಿ ಕದಂಬಾಸ್ ನಡ್ಕೊಂಡು. ಹೋಗ್ತಿದ್ದಾಗ ಇಲ್ಲಿ ದೇವಸ್ಥಾನ ಕಾಣಿಸ್ತು, ದೇವಸ್ಥಾನ ಅಂತ ಅಂದ್ಕೊಳ್ತೀನಿ. ಇದು ಕ್ಲೋಸ್ ಮಾಡಿದಾರೆ, ಇಲ್ಲಿ ಓಪನ್ ಮಾಡಿದಾರೆ ಗೊತ್ತಿಲ್ಲ. ಬರಬೇಕಾದ್ರೆ ನೋಡೋಣ. ಈ ಕಡೆ ಹಿಮಾಚಲ್ ಎಸೆನ್ಷಿಯಲ್ಸ್ ಅನ್ನೋ ಒಂದು ಚಿಕ್ಕದಾದಂಥ ಸ್ಟೋರು, ಅದನ್ನು ಸ್ಪ್ರಿಂಗ್ ಸೇಲ್ ಅಂತೆ, ಅಪ್ ಟು 30% ಸೇಲ್ ಅಂತ ಹಾಕೋರೆ. ಸ್ಪ್ರಿಂಗೆಲ್ಲ ಹೋಗಿದೆ. ಹೌದು, ಇದು ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಡ್ಕೊಂಡು ಹೋಗ್ತಾ ಇದ್ದೀವಿ, ಹೈಕ್ ಮಾಡಿಕೊಂಡು. ದರ್ಶನ್ ಏನು ಲೇಸ್ ಕಟ್ಕೊಳ್ತಿದ್ದಾನೆ. ಕಮ್ ಕ್ವಿಕ್. ಏ ಕೌನ್ ಸಾ ಪೇಡ है? जापानी फल, like apple. What is the fruit? Apple fruit. जापानी. अच्छा ओके. कौन से सीजन में आता है ये? आता अक्टूबर नवंबर मंथ. अच्छा ओके, ठीक है. ಸೊ ಕೇಳಿದ್ರಿ, ಇಲ್ಲಿ ರಸ್ತೆ ಬದಿಯಲ್ಲಿ ಹೋಗಬೇಕಾದ್ರೆ ಜಪಾನೀಸ್ ಕ್ಯಾ ನಾಮ್ है? ಜಪಾನೀಸ್ ಓಕೆ, ಜಪಾನೀಸ್ ಸೇಬ್ ಅನ್ನೋ ಫ್ರೂಟ್ ಅಂತೆ. ನವಂಬರ್ ಮತ್ತು ಅಕ್ಟೋಬರಲ್ಲಿ ಬಂದರೆ ನಮಗೆ ಈ ಫ್ರೂಟ್ಸ್ನ ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಎಲ್ಲ ಗೊಬ್ಬರ ಹಾಕಿ ಕಟಾವು ಮಾಡ್ತಾರೆ, ಅಂದರೆ ಎಲ್ಲ ತುದಿ ಎಲ್ಲನೂ ಕಟ್ ಮಾಡ್ತಿದ್ದಾರೆ, ಮತ್ತು ಹೊಸ ಚಿಗುರು ಬರೋದಕ್ಕೆ. ಸೀದಾ ನಾವು ಅಲ್ಲಿ ಕಾಣಿಸ್ತಿದ್ದಾರೆ ಕಣಿವೆ, ಅಲ್ಲಿಂದ ನಡ್ಕೊಂಬಂದವರು. ಇಷ್ಟು ದೂರ ನಡ್ಕೊಂಬಂದಿದ್ದೀವಿ. ಕಾರುಗಳಲ್ಲಿ ಟ್ಯಾಕ್ಸಿಗಳಿಂದ ಸುಮಾರು ಟೂರಿಸ್ಟು ಬರ್ತಾ ಇದ್ದಾರೆ. ನಾವಿನ್ನು ಚೋಯ್ ವಾಟರ್ ಫಾಲ್ಸ್ಗೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನೇ ಇದ್ದೀವಿ. ವ್ಯೂಸ್ ಮಾತ್ರ ಈ ಥರ ಸಿಕ್ಕಿದಾಗ ಖುಷಿ ಸಿಗುತ್ತಲ್ಲ, ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಹೋಗ್ತಾ ಇರೋಣ. ಇವಾಗ ನಡ್ಕೊಂಡು ಬರ್ತಾಯಿದ್ರಿ ಕದಂಬಾಸ್. ಇಲ್ಲಿ ಸ್ಕೂಲ್ ಕಾಣಿಸ್ತಿದ್ದಿಲ್ಲ, ಸ್ಕೂಲ್ ಪಕ್ಕದಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಅದ್ರ ಮುಖಾಂತರ ಹೋಗಬೇಕು ಅಂತ ನಮಗೆ ಗೈಡ್ ಮಾಡಿದರು. ಇವಾಗ ಹೋಗ್ತಾ ಇದ್ದೀವಿ. ಇದು ಸ್ಕೂಲ್ ಅಂದರೆ ಈ ಕಡೆ ಒಂದು ದೇವಸ್ಥಾನ ಇದೆಯಂತೆ, ಇಲ್ಲಿಗೆ ಹಾಕಿದ್ದಾರೆ ನೋಡಿ ಬೋರ್ಡ್. ಸೊ ಇದ್ರ ಮುಖಾಂತರ ಇಲ್ಲಿ ಮೇಲೆ ಹೋಗ್ಬೇಕು ಅಂದ್ಕೊಳ್ತೀನಿ. ಇಲ್ಲಿ ದೇವಸ್ಥಾನ ಇದೆ ಜಿ. ಚೋಯ್ ವಾಟರ್ ಫಾಲ್ಸ್ का रास्ता आगे आइए, ಕೆಳಗಡೆ ಹೋಗ್ಬೇಕಾ? ಇನ್ಶೂರೆನ್ಸ್ ಚೋಯ್ ವಾಟರ್ ಫಾಲ್ಸ್ ಬಗ್ಗೆನೇ ಹಾಕಿರೋದು. ಓಕೆ, ಸೀದಾ ಹಿಂಗೆ ಹೋಗ್ಬೇಕಂತೆ, ಹೋಗೋಣ. ಇದರಲ್ಲಿ ಒಂದು ಬೋರ್ಡ್ ಸಿಗುತ್ತೆ, ಮತ್ತು ಇಲ್ಲಿ ದೇವಸ್ಥಾನ ಮೇಲೆ ನೀವು ನೋಡ್ತಿರೋ ದೇವಸ್ಥಾನ. ಈ ರಸ್ತೆ ಇಟ್ಕೊಂಡು ನೀವು ಹೋಗಬೇಕಾಗುತ್ತೆ ಚೋಯ್ ವಾಟರ್ ಫಾಲ್ಸ್ಗೆ. ಲೋಕಲ್ ಗೈಡ್ ಹೆಂಗೆ? ಓ, ನಮ್ಮ ಗೈಡ್ ಇವತ್ತು ನಮ್ಮ ಜೊತೆ ಬರ್ತಾನೆ. ಎಷ್ಟು ದೂರ ಬರ್ತಾನೆ ಗೊತ್ತಿಲ್ಲ, ನೋಡೋಣ. ಹೋಗ್ತಾ ಇದ್ದೀವಿ. ನೀರು ಕರ್ಪ, ಅವನ ಕರ್ಪ ಕರಿಯ ಕರೆದ್ರೆ, ನಾನು ಕರೆದ್ರೆ ಬಂದಿಲ್ಲ, ದರ್ಶನ್ ಕರೆದ್ರೆ ಹೋಗ್ತಿದ್ದಾನೆ. ಹೋಗು. ಇವಾಗ ಮೇಲೆ ಈ ರಸ್ತೆ ಇಟ್ಕೊಂಡು ಹೋಗೋಣ. ಸ್ಟೀಪ್ ಏನ. ಕಮ್ ದರ್ಶನ್, ಕಮಾನ್.
ಚೋಯು ವಾಟರ್ ಫಾಲ್ಸ್ಗೆ ಬಂದ್ರಿ ಕದಂಬಾಸ್. ಮೈ ಗಾಡ್, ಹೇಳಕ್ಕಾಗ್ತಿಲ್ಲ. ವಾಟರ್ ಫಾಲ್ಸ್ ಅಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಕದಂಬಾಸ್, ಯಾಕಂದ್ರೆ ಆ ಜಾಗ ಅಷ್ಟು ಪ್ರಶಾಂತವಾಗಿತ್ತು. ನಾವು ಜಬಲ್ ಹೋಮ್ ಸ್ಟೇಗೆ ಮತ್ತೆ ತಲುಪೋಷ್ಟರಲ್ಲಿ ರಾತ್ರಿ ಆಗೋಗಿತ್ತು. ರಾತ್ರಿಯಲ್ಲಿ ಬೋನ್ ಫೈರ್ ಹಾಕೊಂಡು ಅಲ್ಲಿ ಜಬಲ್ ಹೋಮ್ ಸ್ಟೇ ಓನಾಗಿರುವಂಥ ಅಮಿತ್ ಜಿ ಅವ್ರ ಫ್ಯಾಮಿಲಿ ಜೊತೆಲಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ಅವ್ರ ಮಗ ಆಗಿರುವಂಥ ದೇವಾನ್ಶು ನಮ್ಮ ಚೋದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಚಿಕ್ಕ ಮಗು ಆಗ್ಬಿಟ್ಟಿದ್ದೆ. ಸರಿ ಊಟ ಮಾಡೋಣ ನಡಿ ಅಂತ ನಾವು ಊಟ ಮಾಡೋಕ್ಕೆ ಅಂತ ನಾವು ಒಳಗಡೆ ಹೋದ್ರಿ. ಸೊ ನಮ್ಮ ಡಿನ್ನರ್ ರೆಡಿ ಆಗಿದೆ. ಇವತ್ತು ಪುಲ್ಕ ಮತ್ತು ಅಕ್ಕ ನಮಗೋಸ್ಕರ ಸ್ಪೆಷಲ್ ಆಗಿ ಮೊಟ್ಟೆ ಕರಿ ಎಗ್ ಕರಿ ಕಡೆಯಂತೆ ನಮಗೋಸ್ಕರ ಮಾಡಿದ್ರು ಅಕ್ಕ ಅವ್ರ ದೀದಿ ಅವರು. ದರ್ಶನ್ನು ನೆಟ್ಫ್ಲಿಕ್ಸ್ ID ಎಲ್ಲ ಸೈನ್ ಇನ್ ಮಾಡ್ತಿದ್ದಾರೆ ಸ್ಕ್ವಿಡ್ ಗೇಮ್ ನೋಡೋಣ ಅಂತೇಳ್ಬಿಟ್ಟು. ಸೊ ನಮ್ಮ ಜೊತೆಲಿದ್ದಾರೆ ಅಮಿತ್ ಜಿ ಭಯ್ಯ ಅವರು ಮತ್ತು ಅವ್ರ ಮಗ ನಮ್ಮ ಚೋಟು ಗೊತ್ತೇ ಇದೆಯಲ್ಲ ದೇವಾಂಶ್. ದೇವಾಂಶ್ ಕಾಲಿಯಾ ನಮ್ಮ ಜೊತೇಲಿ ಊಟ ಮಾಡು ಬಾ ಅಂತ ಹೇಳಿದ್ರೆ ಆಲ್ರೆಡಿ ಅವನು ಊಟ ಒಂದು ರೌಂಡ್ ಮುಗಿಸಿ ಇವಾಗ ನಮ್ಮ ಜೊತೇಲಿ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದಾನೆ. ಅಮಿತ್ ಸಾರಿ ದೇವಾಂಶ್. ಗೇಮ್ ಆ್ಯಕ್ಚುಲಿ ಸ್ಕ್ವಿಡ್ ಗೇಮ್ ಪ್ಲ್ಯಾನ್ ಬಂದ್ಬಿಟ್ಟು ದೇವಾಂಶಿಂದಾನೆ. स्क्विड गेम कितना एपिसोड्स देखा? सारे देख लिया. ನೋಡಿದ್ರಾ? ನಾನೇ ಇನ್ನೂ ಈಗ ಸ್ಕ್ವಿಡ್ ಗೇಮ್ಸ್ ಸೀಸನ್ 2 ಎಲ್ಲ ಎಪಿಸೋಡ್ಸ್ ನೋಡಿಲ್ಲ. ದೇವಾಂಶ್ ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿದ್ದಾನೆ. ಸೊ ಪೂರಾ ದೇख लिया. मज़ा आया देखने की स्क्विड गेम? ಹಾಂ. ಸೊ ಇವಾಗ ದರ್ಶನ್ ಸೈನ್ ಇನ್ ಆದ ಸ್ಕ್ವಿಡ್ ಗೇಮ್ ಇವಾಗ ಪ್ಲೇ ಆಗ್ತಾಯಿದೆ. ಇವಾಗ ಅಷ್ಟರೊಳಗಡೆ ನಮ್ಮ ಊಟ ಬಿಟ್ಬಿಟ್ಟು ಶುರು ಹಚ್ಕೊಂಬಿಟ್ಟ. ಇಷ್ಟೊತ್ತು ದರ್ಶನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ. ದರ್ಶನ್ ಹೇಳಪ್ಪ ಹೆಂಗಿದೆ ಊಟ? ಊಟ ಹೇಗಿದೆ? ಚೆನ್ನಾಗಿದೆ. ಸೊ ಏನೇನು ಮಾಡಿದ್ದಾರೆ ಗೊತ್ತಾಯ್ತಲ್ಲ? ಯುನೋ ವಾಟ್ ಈಸ್ ಅ ಫುಡ್ ಮೆನ್ಯೂ? ಟೆಲ್ ಮಿ ಏನಂತ ಹೇಳು. ಅಂಡ ಮಸಾಲ ಹೌದು, ಎಗ್ ಮಸಾಲ. ಆಮೇಲೆ some grams. ಹೌದು. ಆಮೇಲೆ फुल्का. ओके. सो भाई और तुमने देवांश हमारे साथ नहीं खेलेगा, नहीं खाना करेगा? क्यों? मैं खा लिया इसलिए. हाँ. ಸೊ ಸ್ಕ್ವಿಡ್ ಗೇಮ್ ನೋಡ್ತಾ ಇದ್ದೀವಿ. ನಮ್ಮ ಊಟದ ಡಿನ್ನರ್ ಇನ್ನೂ ಹಂಗೆ ಇದೆ ತಟ್ಟೆಯಲ್ಲಿ. ಶುರು ಹಚ್ಕೊಳ್ಳೋಣ ನಾವು ಕೂಡ. ಅಕ್ಕ ಅಲ್ಲಿ ಪಕ್ಕದಲ್ಲೇ ಕಿಚನ್ನು ರೋಟಿ ಕೈಯಲ್ಲೇ ತಡ್ತಿದ್ದಾರೆ. ಆ ಸೌಂಡ್ ಇಲ್ಲಿವರೆಗೂ ಕೇಳಿಸಿದೆ. ಊಟ ಎಲ್ಲ ಮಾಡಿದ್ಮೇಲೆ ದೀದಿ ಅವ್ರು ಕೊಡ್ತಾರೆ ಒಂದು ಅದ್ಭುತವಾದಂಥ ಪಾಯಸ. ನೆನ್ನೆನೂ ಕೊಟ್ಟಿದ್ರು. ಸ್ವಲ್ಪ ತುಪ್ಪ ಶೋಮಿದಿಸ್. ಸೊ ತುಪ್ಪ ಮೇಲೆ ನೋಡ್ಬೋದು, ತುಪ್ಪ ಹಾಕಿರ್ತಾರೆ. ಇದು ನಾವು ಸೇಮಿಯಾ ಪಾಯಸ ಅಂತ ನಮ್ಮ ಕಡೆ ಹೆಂಗೆ ಇರುತ್ತೋ ಅದೇ ಥರನೇ ಇದೆ. ಅದರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದೇನು ಮಾಡ್ತಾರೋ ಮ್ಯಾಜಿಕ್ ಮಾಡ್ತಾರೋ ಗೊತ್ತಿಲ್ಲ. ಒಂದು ಸ್ಪೂನ್ ಬಾಯಲ್ಲಿ ಇಟ್ಕೊಳ್ಳಿ, ಇದುವರೆಗೂ ನೀವು ಪಾಯಸ ಟೇಸ್ಟ್ ಮಾಡಿರಲ್ಲ, ಆ ರೀತಿಯಲ್ಲಿರುತ್ತೆ. ದೇವಾಂಶ್ ಪಾಯಸ ಖಾಲಿ ಆಪ್ನೆ. ದೇವಾಂಶ್ ಎಲ್ಲ ಊಟ ಮಾಡಿಬಿಟ್ಟ, ನಾನು ಒಬ್ಬನೇ ಇನ್ನೂ ಊಟ ಮಾಡಿಲ್ಲ. ಪಾಯಸ ಬರುತ್ತೆ ನೋಡೋಣ. ಪಾಯಸ ಅಂದರೆ ಇದೆ ಅಂತಲೇ ಹೇಳಬೇಕು, ಅಷ್ಟು ಚೆನ್ನಾಗಿದೆ. ನೀವು ಬಂದರೆ ಜಪಾಲ್ ಹೋಮ್ ಸ್ಟೇಗೆ ಬಂದರೆ ದೀದಿ ಅವರು ಸಖತ್ತಾಗಿರೋ ಪಾಯಸ ಮಾಡ್ತಾರೆ, ಟ್ರೈ ಮಾಡಿ. गुड मॉर्निंग सबको बोलो. गुड मॉर्निंग. ಅಭಿ ಇವಾಗ ದೇವಾಂಶ್ ಬೆಳಗ್ಗೆನೆ ಎದ್ದು ಇವಾಗ ಬಂದ. ಸೊ ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ ಅಲ್ವಾ ದೇವಾಂಶ್? अच्छी तरह सोया ना? सूर्य जी को प्रणाम करो.
ಸೂರ್ಯ ಹಂಗೆ ಮುಖಕ್ಕೆ ಹೊಡಿತಿದೆ. ಸೊ ಕಣ್ಣು ಬಿಡೋಕ್ಕಾಗ್ತಿಲ್ಲ ಎದ್ದಿದ್ದು ಬಂದ ತಕ್ಷಣ ಆಚೆಯಿಂದ ನಮ್ಮ ದೇವಾಂಶ್ಗೆ. ನಾನು ಹಂಗೆ ಕಾಫಿ ಕುಡಿತಿದ್ದೆ. ಸೊ ನಿಮಗೆಲ್ಲನೂ ನಮ್ಮ ಜಬಲ್ ಹೋಮ್ ಸ್ಟೇಯ ಒಂದು ಅಟ್ಮಾಸ್ಫಿಯರ್ ರೆಸಾರ್ಟ್ ಪಕ್ಕದಲ್ಲಿ ಯಾವ ರೀತಿಯಲ್ಲಿದೆ ಆ್ಯಂಬಿಯನ್ಸ್ ಎಲ್ಲ ನಿಮಗೂ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಬಂದು ಬೆಳಗ್ಗೆ ಕಾಫಿನ ಇಟ್ಕೊಂಡ್ಬಿಟ್ಟು ಕೂತ್ಕೊಂಡು ರಿವರ್ ಫ್ರಂಟಲ್ಲಿ ಕಾಫಿ ಕುಡ್ಕೊಂಡು ಆ ಸನ್ರೈಸ್ನ ಡೈರೆಕ್ಟಾಗಿ ನಮ್ಮ ಹೋಮ್ ಸ್ಟೇಯಿಂದ ನೋಡ್ಬೋದು. ಎಷ್ಟು ಚೆನ್ನಾಗಿದೆಯಲ್ಲ. ನೀವು ಕೂಡ ತೀರ್ಥನ್ ವ್ಯಾಲಿಗೆ ಬಂದರೆ ಜಬಲ್ ಹೋಮ್ ಸ್ಟೇಗೆ ಬಂದು ಇಲ್ಲಿ ಸ್ಟೇ ಆಗಿ. ಸೊ ಯಾಕಂದರೆ ಒನ್ ಥಿಂಗ್ ಮೇನ್ ರೀಸನ್ ಬಂದ್ಬಿಟ್ಟು ಫುಡ್ಡು. ಅಬ್ಬಾ ಏನು ಹೇಳಲಿ ಕಣ್ರಿ, ದ ಮೇನ್ ರೀಸನ್ ನನಗೆ ಇಲ್ಲಿ ಇಷ್ಟ ಆಗಿದೆ ಅಂದರೆ ನಮ್ಮ ದೀದಿ ಅವರು ಸರೋಜ ಅಂತ ಅವರ ಹೆಸರು ಸಖತ್ತಾಗಿ ಅಡುಗೆ ಮಾಡ್ತಾರೆ. ನೆನ್ನೆ ಅಂತೂ ಪಾಯಸ, ಡೈಲಿ ಒಂದೊಂದು ಪಾಯಸ ಕೊಡ್ತಿದ್ದಾರೆ. ಫುಡ್ ಬ್ಲಾಗರ್ಸ್ ಏನಾದರೂ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ಮ ಅಕ್ಕೋರ್ದು ಫುಡ್ ಬ್ಲಾಗ್ಸ್ ಆದರೂ ಮಾಡಿಯಪ್ಪ. ಹಲೋ ಕದಂಬಾಸ್. ಸೊ ನಮ್ಮ ದೇವಾನ್ಸ್ ನಮ್ಮ ಜೊತೆಲಿದ್ದಾನೆ. ಸೊ ದೇವಾನ್ಸ್ ಜೊತೆಲಿ ಸ್ವಲ್ಪ ಮಾತುಕತೆ ಮಾಡೋಣ ಅಂತ, ನಿಮ್ಮ ಜೊತೆಲಿ ಮಾತುಕತೆ ಮಾಡಿಸೋಣ ಅಂತ ಕರ್ಕೊಂಡ್ಬಂದೆ. ಸಬ್ಕೋ ಹಾಯ್ ಬೋಲೋ ದೇವಾನ್ಸ್ ಕದಂಬಾಸ್. ಹಲೋ ಕದಂಬಾಸ್. ಎಲ್ಲ ಇವಾಗ ಕನ್ನಡಲ್ಲಿ ಮಾತಾಡ್ತಾನೆ ನಮ್ಮ ದೇವಾಂಶು, ಅದಕ್ಕೆ ಈ ವಿಡಿಯೋ. ಸೊ ಹೇಳ್ತಾರೆ ನಾನು ಮೇಘ್ ಜೈಸೆ ಬೋಲ್ತೆ ಐಸೆ ಬೋಲ. ಎಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಬಹುತ್ ಅಚ್ಚಿ ಬಾತ್ ಕಿಯಾ. ನೋಡ್ದಾ ಎಷ್ಟು ಚೆನ್ನಾಗಿ ಮಾತಾಡ್ದ. ಪಹಾಡಿ ಇಲ್ಲಿನ ಲೋಕಲ್ ಬಂದ್ಬಿಟ್ಟು ಪಹಾಡಿಯಲ್ಲಿ ಮಾತಾಡ್ತಾರೆ. ನಮ್ಮ ದೇವನ್ಸಿನ್ನು ಚೋಟು ಚಿಕ್ಕವನಾಗಿರೋದ್ರಿಂದ ಅವನಿಗಿನ್ನು ಪಹಾಡಿ ಕಲ್ತ್ಕೊಳ್ತಿದ್ದಾನೆ. ವೆರಿ ವೆಲ್ देवांश बाय, फिर मिलते हैं हम जरूर. हाँ बाय जी, बाय जी.